ನಮ್ಮ ಮನೆಯ ಔಟ್ ಹೌಸ್ಗೆ ಹೊಸದಾಗಿ ಬಾಡಿಗೆಗೆ ಬಂದಿದ್ದ ತರುಣ ನವ ದಂಪತಿಗಳ ವಿಷಯ ಈಗ ನಾನು ಹೇಳುತ್ತಿರುವುದು. ಆ ದಂಪತಿಗಳು ನಮ್ಮ ಮನೆಗೆ ಬಾಡಿಗೆಗೆ ಬಂದ ಹೊಸದರಲ್ಲಿ 2 ದಿನಗಳು ಮನೆಯಲ್ಲಿ ಏನೂ ಗಲಾಟೆ ಇರಲಿಲ್ಲ. ಸರಿ 3ನೆಯ ದಿನದ ರಾತ್ರಿಯಿಂದಲೇ ಪ್ರಾರಂಭವಾಯಿತು ಕುರುಕ್ಷೇತ್ರ. ಇಬ್ಬರೂ ಸುಸಂಸ್ಕೃತರಂತೆ ಇದ್ದರು. ಹಗಲೆಲ್ಲ ಇಬ್ಬರೂ ನಗುನಗುತ್ತಲೇ ಮಾತನಾಡಿ ಒಟ್ಟಾಗಿ ಮನೆ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದರು. ನಮ್ಮ ಮನೆಯವರೊಂದಿಗೂ ಹೆಚ್ಚು ಮಾತನಾಡುತ್ತಿರಲಿಲ್ಲ. ಸಂಜೆ ಗಂಡ ಬರುವುದನ್ನು ಇದಿರು ನೋಡುತ್ತಿದ್ದಳು. ಎಲ್ಲ ಸರಿಯಾಗಿಯೇ ಇತ್ತು. ಆದರೆ ರಾತ್ರಿ 9 ಅಥವಾ 10 ಗಂಟೆ ಆಯಿತೆಂದರೆ ಸರಿ ಜಗಳವಾಡಲು ಪ್ರಾರಂಭಿಸುತ್ತಿದ್ದರು. ನಮಗಂತೂ ಇದೊಂದು ಬಿಡಿಸಲಾರದ ಸಮಸ್ಯೆಯಾಯಿತು. ಆತ ಆಕೆಯನ್ನು ಹಳಿಯುವುದು, ಹೊಡೆಯುವುದು, ಯುವತಿ ಅತ್ತುಗೆರೆದು ತವರು ಮನೆಗೆ ಹೋಗುವೆನೆಂದು ಬೆದರಿಕೆ ಹಾಕುವುದು, ಮತ್ತೆ ಆತ ಪ್ರಾಣ ತೆಗೆಯುವೆನೆಂದು ಹೆದರಿಸುವುದು. ಇವೆಲ್ಲ 8-10 ದಿನಗಳು ಕೇಳಿ ಕೇಳಿ ನಮಗೆ ಆ ಯುವತಿಯ ಬಗ್ಗೆ ಕರುಣೆ, ಆತನ ಬಗ್ಗೆ ತಿರಸ್ಕಾರ ಉಂಟಾಗಿತ್ತು. ಒಂದು ದಿನ ರಾತ್ರಿ ನಮ್ಮನೆಯಲ್ಲಿ ಎಲ್ಲ ಊಟ ತೀರಿಸಿ ದೀಪವಾರಿಸಿ ಮಲಗಿದ್ದೆವು. ಸರಿ ಅವರ ಮನೆಯಲ್ಲಿ ಶುರುವಾಯಿತು ಜಗಳ ನಿತ್ಯದಂತೆ. ನನಗಿನ್ನೂ ತಡೆಯಲಾಗಲಿಲ್ಲ. ಬಾಗಿಲು ತೆಗೆದುಕೊಂಡು ಸರಸರನೆ ಹಿತ್ತಲಿಗೆ ಹೊರಟೆ. ಒಳಗಿನಿಂದ ನಿನ್ನ ಕತ್ತು ಹಿಸುಕಿ ಹಾಕುತ್ತೇನೆ, ಹಿಂದೆ ನಿನ್ನನ್ನು ಪೂರೈಸುತ್ತೇನೆ ಎಂಬ ಆತನ ಅರಚಾಟ, ಆಕೆ ಅಯ್ಯೋ ಎಂಬ ಸಪ್ಪಳ ಎರಡೂ ಕೇಳಿಸಿತು. ನಾನು ಮುಂದೆ ಹೋಗಿ ಬಾಗಿಲು ತೆಗೆಯಿರಿ, ಬೇಗ ತೆಗೆಯಿರಿ ಅಂತ ದಬದಬನೆ ಬಾಗಿಲು ತಟ್ಟಿದೆ. ಒಳಗೆ ತಕ್ಷಣ ನಿಶ್ಶಬ್ದವಾಯಿತು. ಆತ ಬಂದು ಬಾಗಿಲು ತೆರೆದ. ನೆಲದ ಮೇಲೆ ಬಿದ್ದಿದ್ದ ಆಕೆ ಎದ್ದು ನಿಂತಳು. ಆತ ವಿನಯದಿಂದ, ಓಹೋ ನೀವೇ? ಏನಾಗಬೇಕು ಎಂದ. ಆಗಬೇಕಾದ್ದೇನಿಲ್ಲ. ಈಗ 8-10 ದಿನಗಳಿಂದ ನಿಮ್ಮ ಮನೆಯ ಜಗಳ ಕೇಳಿ ಕೇಳಿ ನಮಗೆ ಸಾಕಾಗಿದೆ. ಜಗಳ ಸಾಕು ಮಾಡಿ, ಇಲ್ಲದಿದ್ದರೆ ಮನೆ ಇನ್ನೂ ಮೇಲೆ ಬಿಡಿ ಎಂದು ಖಡಾಖಂಡಿತವಾಗಿ ಹೇಳಿಬಿಟ್ಟೆ. ಗಂಡ ಹೆಂಡಿರಿಬ್ಬರೂ ನೋಡಿಗೊಳ್ಳನೆ ನಕ್ಕುಬಿಟ್ಟರು. ನನಗೇನು ತೋರದೆ ಕಕ್ಕಾಬಿಕ್ಕಿಯಾಗಿ ನೋಡುತ್ತಾ ನಿಂತುಬಿಟ್ಟೆ. ಅವಾಗ ಆತ, ನಾನು ಮತ್ತೆ ನನ್ನ ಹೆಂಡತಿ ಅಮೆಚೂರ್ ಆರ್ಟಿಸ್ಟು, ಕಂಪನಿಯ ಕಲಾವಿದರು. ನಾಟಕದ ರಿಹರ್ಸಲ್ ಮಾಡಿಕೊಳ್ಳುತ್ತಿದ್ದೇವೆ. ಪಾಪ, ತಮಗೆ ತುಂಬಾ ತೊಂದರೆ ಆಯಿತೇನೋ ಎಂದ. ಕುಡಿದು ಸಾರ್ವಜನಿಕ ಜಾಗದಲ್ಲಿ ಗಲಾಟೆ ಮಾಡುತ್ತಿದ್ದನೆಂಬ ಆಪಾದನೆ ಮೇಲೆ ಒಬ್ಬನನ್ನು ಕೋರ್ಟಿನಲ್ಲಿ ಹಾಜರುಪಡಿಸಲಾಗಿತ್ತು. ಅವನ ವಿಚಾರಣೆ ನಡೆಸುತ್ತಾ ನ್ಯಾಯಾಧೀಶರು ಪೊಲೀಸನ್ನು ವಿವರಣೆ ಕೇಳುತ್ತಿದ್ದರು. ನ್ಯಾಯಾಧೀಶ: ಈತ ಕುಡಿದ ಅಮಲಿನಲ್ಲಿದ್ದ ಎಂದು ಹೇಗೆ ಗೊತ್ತಾಯಿತು? ಪೊಲೀಸ್: ಇವನು ಟ್ಯಾಕ್ಸಿ ಡ್ರೈವರ್ ಜೊತೆ ಜಗಳವಾಡುತ್ತಿದ್ದ ಸ್ವಾಮಿ. ನ್ಯಾಯಾಧೀಶ: ಅಷ್ಟರಿಂದ ಈತ ಕುಡಿದಿದ್ದ ಎಂದು ಹೇಗೆ ಸಾಬೀತಾಗುತ್ತದೆ? ಪೊಲೀಸ್: ಆದರೆ ಅಲ್ಲಿ ಟ್ಯಾಕ್ಸಿಯಾಗಲಿ ಡ್ರೈವರ್ ಆಗಲಿ ಇರಲಿಲ್ಲ ಸ್ವಾಮಿ. ಹುಚ್ಚರಾಸ್ಪತ್ರೆಯಲ್ಲಿ ಹೊಸ ಹುಚ್ಚನೊಬ್ಬ ಸೇರ್ಪಡೆಯಾದ. ಉಳಿದ ಹುಚ್ಚರು ಅಳುತ್ತ ಚೀರುತ್ತಲಿದ್ದರೆ ಆತ ನಗುತ್ತ ಹಾರಾಡುತ್ತಲಿದ್ದ. ಒಮ್ಮೆ ಡಾಕ್ಟರ್ನೊಬ್ಬ ಬಂದು ಕೇಳಿದ, ಯಾಕಯ್ಯ ಹೀಗೆಲ್ಲ ಹಾರಾಡ್ತಿ ನಗಾಡ್ತಿ? ಆ ಹುಚ್ಚ ಇದಕ್ಕೆಲ್ಲ ನನ್ನ ಅವಳಿ ಅಣ್ಣ ಕಾರಣ ಎಂದ. ನಾನು ಅವನು ಒಂದೇ ರೀತಿ ಇದ್ದೆವು ನೋಡಲಿಕ್ಕೆ. ಆದ್ರೆ ಅವನಿಂದ ನಾನು ಜೈಲು ಅನುಭವಿಸ್ಬೇಕಾಗಿತ್ತು. ಆತ ಯಾರನ್ನಾದ್ರೂ ಹೊಡೆದು ಬಂದ್ರೆ ನನಗೆ ಕೈ ಮುರಿಯೋ ಹಾಗೆ ಹೊಡಿತಿದ್ದರು. ನಾನು ಲವ್ ಮಾಡಿದೋಳು ಅವನೇ ನಾನು ಅಂತ ಮಧ್ಯೆ ಅವನನ್ನ ಮಾಡಿಕೊಂಡಳು. ಪಾಪ, ಬಹಳ ತೊಂದರೆಯಾಗಿರಬೇಕು ಎಂದರು ಡಾಕ್ಟರ್. ಆದ್ರೆ ಡಾಕ್ಟರ್, ನಾನಾದ್ರೂ ಸುಮ್ನೆ ಇರುವವನ? ನಾನು ಸತ್ತೆ. ಅವನನ್ನ ಹೋಗಿದರು ಎನ್ನುತ್ತಾ ಮತ್ತೆ ಬಿದ್ದು ಬಿದ್ದು ನಗತೊಡಗಿದ ಆ ಹುಚ್ಚ.